ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ನಿರ್ಮಿಸಿರುವ ಐಎನ್ಎಸ್ವಿ ಕೌಂಡಿನ್ಯವನ್ನು ಭಾರತೀಯ ನೌಕಾಪಡೆಗೆ ಇಂದು ಸೇರ್ಪಡೆಗೊಳಿಸಲಾಯಿತು. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಉಪ ಅಡ್ಮಿರಲ್ ರಾಜಾರಾಮ್ ಸ್ವಾಮಿನಾಥನ್, ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಸದಸ್ಯ ಸಂಜೀವ್ ಸಾನ್ಯಾಲ್ ಮತ್ತಿತರರು ಉಪಸ್ಥಿತರಿದ್ದರು. ये एक अद्भुत उदाहरण है श्रम से पुनर्निर्मित किया गया उन्होंने भारत की इस पवित्र ಬಳಿಕ ಗಜೇಂದ್ರ ಸಿಂಗ್ ಶೇಖಾವತ್, ಐಎನ್ಎಸ್ವಿ ಕೌಂಡಿನ್ಯ ದೇಶದ ಅಭಿವೃದ್ಧಿ ಮತ್ತು ಸಂಸ್ಕೃತಿಯ ಪ್ರತಿರೂಪವಾಗಿದೆ. 5ನೇ ಶತಮಾನದ ಅಜಂತ ಗುಹೆಯ ವರ್ಣಚಿತ್ರದಿಂದ ಸ್ಫೂರ್ತಿ ಪಡೆದ ಈ ವಿಶಿಷ್ಟ ಹಡಗು ಪ್ರಾಚೀನ ವ್ಯಾಪಾರ ಮಾರ್ಗಗಳಲ್ಲಿ ತನ್ನ ಮೊದಲ ಪ್ರಯಾಣವನ್ನು ಪ್ರಾರಂಭಿಸಲಿದೆ. ಭಾರತದ ಸಾಗರ ಪರಂಪರೆ ಮತ್ತು ನಾಗರಿಕತೆ ವ್ಯಾಪ್ತಿಯನ್ನು ಇದು ಪುನರುಚ್ಚರಿಸಲಿದೆ ಎಂದರು. विश्व भर से अनेक लोग भारत में आए जिनके पदचिन्ह आज भी इतिहास की पुस्तकों में हमें सर्वदूर दिखाई देते हैं. ಉಪ ಅಡ್ಮಿರಲ್ ರಾಜಾರಾಮ್ ಸ್ವಾಮಿನಾಥನ್, ಐಎನ್ಎಸ್ವಿ ಕೌಂಡಿನ್ಯವನ್ನು ಮದ್ರಾಸ್ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ತಾಂತ್ರಿಕ ಸಲಹೆಯೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಎಂದು ತಿಳಿಸಿದರು. Most importantly, the traditional shipwrights ably supported by the surveyors, IRS and experts from IIT Madras. And this ship has been reconstructed true to the ancient hull geometry and structural integrity. ಸಂಜೀವ್ ಸಾನ್ಯಾಲ್, ಕಾರವಾರ ಕರಾವಳಿ ತೀರ ಪ್ರದೇಶ ತನ್ನದೇ ಆದ ವೈಶಿಷ್ಟ್ಯ ಹೊಂದಿದ್ದು, ಇಲ್ಲಿ ಆಳ್ವಿಕೆ ನಡೆಸಿದ್ದ ಕದಂಬರು ವಿವಿಧ ಬಗೆಯ ನೌಕೆಗಳನ್ನು ವಿನ್ಯಾಸಗೊಳಿಸಿದ್ದರು. ಇದೇ ರೀತಿಯಲ್ಲಿ ಇದೀಗ ಐಎನ್ಎಸ್ವಿ ಕೌಂಡಿನ್ಯವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದರು. The rulers of this part of the world for literally hundreds of years, they had a very rich maritime culture because their wealth. ಮಾಧ್ಯಮದವರೊಂದಿಗೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಜಿಲ್ಲೆಯ ಎಲ್ಲ ಸ್ಥಳಗಳು ಸುಂದರವಾಗಿದ್ದು ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ರಾಜ್ಯದ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು. ಹೋಲಿಸ್ಟಿಕ್ ಪ್ರಪೋಸಲ್ and a complete vision plan for development of Gokarna and this district as a tourist destination, so that we are able to do justice with this potential.